ಎಚ್.ಡಿ. ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆ ಇದು. ತೋಟದ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪಡುವಲಹಿಪ್ಪೆ ತೋಟದ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಸಾಧ್ಯತೆ. ತೋಟದ ಮನೆಯಲ್ಲಿ ವಿಡಿಯೋ ಮಾಡಿದ್ದಾರೆ ಎಂದಿದ್ದು ಡಿಕೆ ಸುರೇಶ್. ಹೊಳೆನರಸೀಪುರದ ಪಡುವಲಹಿಪ್ಪೆಯಲ್ಲಿದೆ ತೋಟದ ಮನೆ. ರೇವಣ್ಣ ಅವರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ಈ ಹಿನ್ನೆಲೆ ರೇವಣ್ಣ ತೋಟದ ಮನೆಗೆ ಎಸ್ಐಟಿ ಭೇಟಿ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಈಗಾಗಲೇ ಎಸ್ಐಟಿ ತನಿಖೆಗೆ ಇಳಿದಿದೆ. ತನಿಖೆಯನ್ನು ಸಹ ನಡೆಸ್ತಾ ಇದೆ ಎಸ್ಐಟಿ ತಂಡ. 3 ತಂಡಗಳು ರಚನೆಯನ್ನು ಮಾಡಲಾಗಿದ್ದು ಎಸ್ಐಟಿ ಈಗಾಗಲೇ ತನಿಖೆ ನಡೆಸಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸನ್ನು ಸಹ ಜಾರಿ ಮಾಡಿತ್ತು. ಡಿಕೆ ಸುರೇಶ್ ಅವರು ಆರೋಪ ಮಾಡಿದ್ದಾರೆ, ಪಡುವಲಹಿಪ್ಪೆಯಲ್ಲಿರುವಂತಹ ಅವರ ತೋಟದ ಮನೆಯಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಲಾಗಿದೆ. ಹೆಚ್ಚು ಚಿತ್ರೀಕರಣ ನಡೆದಿರ್ತಕ್ಕಂಥದ್ದು, ವಿಡಿಯೋಗಳನ್ನು ಚಿತ್ರೀಕರಿಸಿಕೊಂಡಿರ್ತಕ್ಕಂಥದ್ದು ಪಡುವಲಹಿಪ್ಪೆಯ ಮನೆಯಲ್ಲಿ ಅಂತ ಆರೋಪವನ್ನು ಸಂಸದ ಡಿಕೆ ಸುರೇಶ್ ಅವರು ಮಾಡಿದರು. ನಾವೀಗ ಪಡುವಲಹಿಪ್ಪೆಯ ತೋಟದ ಮನೆಯಲ್ಲಿದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಸುತ್ತಲೂ ಕಾಂಪೌಂಡ್ ಇದೆ, ಮಧ್ಯಭಾಗದಲ್ಲಿ ಅವರ ತೋಟದ ಮನೆ ಇದೆ. ಈ ತೋಟದ ಮನೆಯಲ್ಲಿ ವಿಡಿಯೋವನ್ನು ಪ್ರಜ್ವಲ್ ರೇವಣ್ಣನವರದು ಎನ್ನಲಾದಂಥ ವಿಡಿಯೋವನ್ನು ಚಿತ್ರೀಕರಿಸಲಾಗಿತ್ತು ಅಂತ ಡಿಕೆ ಸುರೇಶ್ ಅವರು ಆರೋಪವನ್ನು ಮಾಡಿದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಸಾಕಷ್ಟು ಎತ್ತರದ ಕಾಂಪೌಂಡ್ ಇದೆ, ಅದರ ಒಳಭಾಗದಲ್ಲಿ ಮನೆ ಇದೆ, ತೋಟದ ಮನೆ ಇದೆ. ಈ ತೋಟದ ಮನೆಯಲ್ಲಿಯೇ ವಿಡಿಯೋವನ್ನು ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಭವಿಷ್ಯ ಎಸ್ಐಟಿ ತಂಡವೂ ಸಹ ಈ ಒಂದು ತೋಟದ ಮನೆಗೆ ಭೇಟಿ ನೀಡಿ ವಿಚಾರಣೆ ಅಥವಾ ಸ್ಥಳ ಮಾಜರನ್ನು ನಡೆಸುವ ಸಾಧ್ಯತೆ ಇದೆ. ನೀವಿಲ್ಲಿ ನೋಡ್ಬೋದು, ಇದು ಪಡುವಲಹಿಪ್ಪೆ, ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆಯ ಎಚ್.ಡಿ. ರೇವಣ್ಣನವರಿಗೆ ಸೇರಿದ ತೋಟದ ಮನೆ ಮತ್ತು ತೋಟ. ಇಲ್ಲಿ ಒಳಭಾಗದಲ್ಲಿ ತೋಟದ ಮನೆ ಇದೆ. ಈ ಒಂದು ತೋಟದ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಮಾಡಿಕೊಂಡಿದ್ದರು, ಮಹಿಳೆಯರಿಗೆ ಲೈಂಗಿಕವನ್ನು ದೌರ್ಜನ್ಯ ಎಸಗಿದ್ರು ಅನ್ನುವಂಥ ಆರೋಪವನ್ನು ಸಂಸದ ಡಿಕೆ ಸುರೇಶ್ ಅವರು ಮಾಡಿದ್ದಾರೆ. ಎಸ್ಐಟಿ ತನಿಖೆ ಮುಂದುವರೆದು ಎಸ್ಐಟಿ ತಂಡ ಈ ಪಡುವಲಹಿಪ್ಪೆಯ ತೋಟದ ಮನೆಯಲ್ಲೂ ಸಹ ಪರಿಶೀಲನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಪಡುವಲಹಿಪ್ಪೆಯ ಮನೆಯಲ್ಲಿ ವಿಡಿಯೋವನ್ನು ಚಿತ್ರೀಕರಿಸಲಾಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಸ್ಐಟಿ ತಂಡ ಯಾವ ರೀತಿ ಪರಿಶೀಲನೆ ನಡೆಸುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.